ಇಂದು ಅಥವಾ ನಾಳೆ ಕಾಂಗ್ರೆಸ್ನ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಚುನಾವಣಾ ಸಮಿತಿ ಸಭೆ ಕೂಡ ನಡೆಯಲಿದೆ. ಈಗಾಗಲೇ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ಉಳಿದ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಇವತ್ತು ದೆಹಲಿ ಅಂಗಳದಲ್ಲಿ ಚರ್ಚೆ ಆಗಲಿದೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಎಂದು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸಾಕಷ್ಟು ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳಬಹುದು. ಉಳಿದಿರುವ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಾಗಿರಲಿದ್ದಾರೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗೇ ಇದೆ. 3 ರಿಂದ 4 ಮಂದಿ ಆಕಾಂಕ್ಷಿಗಳಿದ್ದಾರೆ. ಸೊ ಹೀಗಾಗಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಮಾಡಿ ಜನಬಲ ಹಾಗೆ ಜನರ ಮನಸ್ಸನ್ನ ಕದಿಯುವಂತಹ ನಾಯಕ ಯಾರು, ಮತಗಳನ್ನ ಕದಿಯುವಂತಹ ನಾಯಕ ಯಾರಾಗಿರ್ತಾರೆ ಅನ್ನೋದರ ಕುರಿತಾಗಿ ಒಂದಷ್ಟು ಮಾತುಕತೆಗಳನ್ನ ನಡೆಸಿ ನಾಳೆ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇವತ್ತು ದೆಹಲಿ ಅಂಗಳದಲ್ಲಿ ಮಾತುಕತೆಗಳು ನಡೆದು ಚರ್ಚೆಗಳಾಗಿ ಫೈನಲ್ ಮಾಡುವ ಸಾಧ್ಯತೆ ಇದೆ ಲಿಸ್ಟ್ ಅನ್ನ. ಇನ್ನು ನಾಳೆ ಪ್ರಕಟ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈಗಾಗಲೇ ಲೋಕಸಭೆ ಚುನಾವಣೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿರುವಂತದ್ದು. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಚುನಾವಣೆ ಏಪ್ರಿಲ್ 26, ಇನ್ನು 2ನೇ ಹಂತದ ಚುನಾವಣೆ ಮೇ 7ರಂದು. ಸೊ ದಿನಾಂಕ ಕೂಡ ಘೋಷಣೆ ಆಗಿರೋದ್ರಿಂದ ಅಭ್ಯರ್ಥಿಗಳ ಪಟ್ಟಿ ಕೂಡ ರಿಲೀಸ್ ಆಗಬೇಕಾಗಿದೆ. ಇನ್ನು ಅಭ್ಯರ್ಥಿಗಳ ಕುರಿತಾಗಿ ಇವತ್ತು ದೆಹಲಿ ಅಂಗಳದಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ ರಾಜ್ಯ ನಾಯಕರು ಹಾಗೆ ಹೈಕಮಾಂಡ್ ನಾಯಕರು. ಇವತ್ತು ಚರ್ಚೆಯನ್ನ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಿ ನಾಳೆ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಒಂದು ಕಡೆ ಬಿಜೆಪಿಯಲ್ಲಿ ಲೋಕಸಭೆ ಟಿಕೆಟ್ ಅನೌನ್ಸ್ ಮಾಡಿದ್ದಾದ ಮೇಲೆ ಯಾವ ರೀತಿ ಅಸಮಾಧಾನ ಬಂಡಾಯ ಎಲ್ಲವೂ ಕೂಡ ಶುರುವಾಗಿದೆಯೋ ಅದೇ ರೀತಿ ಕಾಂಗ್ರೆಸ್ನಲ್ಲೂ ಶುರುವಾಗಲಿದೆ ಅಂತಾನೆ ಹೇಳಬಹುದು. ಟಿಕೆಟ್ ವಂಚಿತರಾಗೋ ನಾಯಕರು ಬಂಡಾಯ ಎದ್ದೇಳ್ತಾರ ಅಥವಾ ಯಾವ ರೀತಿ ಮುನಿಸನ್ನ ಶಮನಗೊಳಿಸ್ತಾರೆ, ಅಳೆದು ತೂಗಿ ಯಾರಿಗೆ ಟಿಕೆಟ್ ಅನ್ನ ಕೊಡಲಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋದರ ಕುರಿತಾಗಿಯೂ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ 21 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ನಾಳೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ.